ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಒಂದು ಸಣ್ಣ ಸಿಂಗಲ್ ಕಾಲಮ್ ಸುದ್ದಿ ಯಾರ ಕಣ್ಣಿಗೂ ಬಿದ್ದಿರಲಿಕ್ಕೂ ಸಾಧ್ಯ ಇಲ್ಲ, ಬಿದ್ದಿರಲೂಬಹುದು, ಅದಕ್ಕೆ ಆದ್ಯತೆಯನ್ನು ಕೊಟ್ಟಿಲ್ಲ. ಆದರೆ ಆ ಸುದ್ದಿಯ ಹಿಂದಿರುವ ರಹಸ್ಯವೇನು ಅಂತ ಇವತ್ತು ತಮ್ಮೆದುರಿಗೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ನಿನ್ನೆ ಪತ್ರಿಕೆಯಲ್ಲಿ ಒಂದು ಸುದ್ದಿ ಬಂದಿದೆ. ಏನಂತ, ಮೋದಿ ಸರ್ಕಾರ ಮಾಜಿ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿಯವರ ಸ್ಮಾರಕವನ್ನು ನಿರ್ಮಿಸಲಿದೆ. ಅದಕ್ಕಾಗಿ ಅವರ ಕುಟುಂಬದವರ ಒಪ್ಪಿಗೆಯನ್ನು ಪಡಿತಾ ಇದೆ. ಅದಕ್ಕಾಗಿ ಜಾಗಗಳನ್ನು ಪರಿಶೀಲನೆ ಮಾಡುವಂಥ ಕೆಲಸ ನಡೆದಿದೆ. ಸಾಮಾನ್ಯವಾಗಿ ಈ ಸುದ್ದಿ ನೋಡಿದರೆ ಇದು ಭಾಳ ಮಹತ್ವದ ಸುದ್ದಿ ಅಂತ ಯಾರಿಗೂ ಅನ್ನಿಸ್ಲಿಕ್ಕೆ ಸಾಧ್ಯ ಇಲ್ಲ. ಕಳೆದ ಒಂದು ತಿಂಗಳಿಂದ ಇತ್ತೀಚೆಗೆ ಸ್ಮಾರಕದ ಕುರಿತು ರಾಜಕೀಯ ಪಡಸಾಲೆಯಲ್ಲಿ ನಡೆದಂಥ ವಾದ ವಿವಾದಗಳನ್ನು ನೀವು ಗಮನಿಸಿದ್ದೀರಿ. ಯಾವ ರೀತಿ ಕಾಂಗ್ರೆಸ್ ಪಕ್ಷ ಇದನ್ನೊಂದು ದೊಡ್ಡ ಮುದ್ದಾಗಿ ಮಾಡುವ ಪ್ರಯತ್ನ ಮಾಡ್ತು ಅಂತ ನೀವೆಲ್ಲ ನೋಡಿದ್ದೀರಿ. ಮನಮೋಹನ್ ಸಿಂಗ್ ಅವರ ವಿಚಾರದಲ್ಲಿ ನಿಗಮ್ಬೋಧ್ ಘಾಟ್ನಲ್ಲಿ ಅವರ ಅಂತಿಮ ಸಂಸ್ಕಾರ ಮಾಡ್ತೀನಿ ಅಂತ ಸಂದರ್ಭದಲ್ಲಿ ಅದೇ ಜಾಗದಲ್ಲಿ ನೀವು ಸ್ಮಾರಕ ಮಾಡಬೇಕು, ನೀವು ಎಲ್ಲಿ ಅವರ ದಹನ ಮಾಡ್ತಿರೋ ಅಲ್ಲೇ ಸ್ಮಾರಕ ಆಗಬೇಕು ಅಂತ ಮಲ್ಲಿಕಾರ್ಜುನ ಮುತ್ಯಾನಿಂದ ಹಿಡಿದು ರಾಹುಲ್ ಗಾಂಧಿಯಿಂದ ಹಿಡಿದು ಎಲ್ಲರೂ ರಚ್ಚೆ ಹಿಡಿದು ದುಡ್ಡು. ಯಾವಾಗಲೂ ಒಂದು ಸ್ಮಾರಕ ಮಾಡುವಾಗ ಅದಕ್ಕೆ ಒಂದು ಶಿಷ್ಟಾಚಾರ ಅಂತ ಇರ್ತದೆ ಸರ್ಕಾರದ್ದು. ಅದಕ್ಕೆ ಮೊದಲನೇದಾಗಿ ಅವರ ಕುಟುಂಬದವರ ಅನುಮತಿಯನ್ನು ಪಡೆಯಬೇಕು, ಅವರ ಕುಟುಂಬದ ಸದಸ್ಯರ ಸದಸ್ಯತ್ವವನ್ನು ಹೊಂದಬೇಕು, ಅದಾದಮೇಲೆ ಜಾಗದ ಪರಿಶೀಲನೆ ಮಾಡಬೇಕು, ಅದಾದ ಮೇಲೆ ಸ್ಮಾರಕಗಳು ಆಗ್ತವೆ. ಇಲ್ಲಿವರೆಗೂ ಒಟ್ಟು ದಿಲ್ಲಿಯಲ್ಲಿ ಈ ರೀತಿ ಕಾಂಗ್ರೆಸ್ಸು ಮತ್ತು ಇತರ ಎಲ್ಲ ಪಾರ್ಥಿವ ಶರೀರಗಳು ಉಂಟಂಥ ಇರುವಂಥ ಸ್ಮಾರಕದ ಜಾಗದ ಒಟ್ಟು ವಿಸ್ತಾರ 465 ಎಕರೆ, ಸುಮಾರು 265 ಎಕರೆ ಗಾಂಧಿ ಕುಟುಂಬಕ್ಕೆ ಹೊರಟೋಗಿದೆ. ಅದರಲ್ಲಿ ಭಾಳ ದೊಡ್ಡದಿರೋದು ಯಾರ್ದು ಅಂದ್ರೆ ಗಾಂಧಿದು, ಮಹಾತ್ಮ ಗಾಂಧಿದು. ಎರಡನೇದು ಶಾಂತಿವನ ಜವಾಹರ್ಲಾಲ್ ನೆಹರೂದು. ಎಲ್ಲಕ್ಕಿಂತ ಮಜಾ ಅಂದರೆ ಅಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವ್ರದ್ದಿಲ್ಲ, ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವ್ರದ್ದಿಲ್ಲ, ಆದರೆ ಸಂಜಯ್ ಗಾಂಧಿದಿದೆ. ಸಂಜಯ್ ಗಾಂಧಿ ಯಾವ ತುರ್ರಮ್ ಖಾನ್ ಅಂತ ನಮ್ಗೆ ಇವತ್ತಿನವರೆಗೂ ಗೊತ್ತಾಗಿಲ್ಲ. ಈತ ಒಬ್ಬ ಸಂಸತ್ ಸದಸ್ಯನಾಗಿದ್ದ ಮತ್ತು ಇಂದಿರಾ ಗಾಂಧಿಯ ಮಗನಾಗಿದ್ದ ಅನ್ನೋದನ್ನು ಬಿಟ್ಟರೆ ಈತನ ಹೆಚ್ಚುಗಾರಿಕೆ ಏನೂ ಇಲ್ಲ, ಭಾರತದಲ್ಲಿ ಈತನ ಕೊಡುಗೆ ಏನಿಲ್ಲ. ಆದರೆ ಈತನಗೋಸ್ಕರ ಸ್ಮೃತಿ ಸ್ಥಳ ಅಂತೇಳಿ ಈತನದೊಂದು ಸಮಾಧಿಯನ್ನು ಮಾಡಿ ಸ್ಮಾರಕವನ್ನು ಮಾಡಲಾಗಿದೆ. ಯಾವಾಗ ಮನಮೋಹನ್ ಸಿಂಗ್ ವಿಚಾರದಲ್ಲಿ ಈ ರೀತಿಯಾದಂಥ ದೊಡ್ಡ ವಿವಾದವನ್ನು ಸೃಷ್ಟಿಸಲಾಯಿತೋ ಆವಾಗ ಕೇಂದ್ರ ಸರ್ಕಾರ ಹೇಳುತ್ತೆ, ಇಲ್ಲ ಅವ್ರ ಕುಟುಂಬದ ಜೊತೆ ನಾವು ಮಾತುಕತೆಯನ್ನು ನಡೆಸಿ ಜಾಗವನ್ನು ಫಿಕ್ಸ್ ಮಾಡ್ತೀವಿ ಅಂತ. ಇಲ್ಲ ನೀವು ಸಿಖ್ ಪ್ರಧಾನಮಂತ್ರಿಗೆ ಅವಮಾನ ಮಾಡ್ತಾ ಇದ್ದೀರಿ, ಯಾವ ಜಾಗದಲ್ಲಿ ಅವರ ಸ್ಮಾರಕ ಮಾಡ್ತಿರೋ ಅದೇ ಜಾಗದಲ್ಲಿ ಅವರ ಅಂತಿಮ ಕ್ರಿಯೆ ನಡೆಯಬೇಕು. ಮನಮೋಹನ್ ಸಿಂಗ್ ವಿಚಾರಕ್ಕೆ ಹೀಗೆ, ನರಸಿಂಹರಾವ್ ವಿಚಾರಕ್ಕೆ ಆ ರೀತಿ ಇಲ್ಲ. ಹೆಣ ತಗೊಂಡು ನೀವು ಹೈದರಾಬಾದ್ ಹೋಗ್ರಿ ಅಂದರು. ನೋಡ್ರಿ ಎಂಥ ಜನ ಇದ್ದಾರೆ. ಇದನ್ನು ಈಗಾಗಲೇ ಹೇಳಿದ್ದೀನಿ, ಮತ್ತೆ ಅದನ್ನು ಪ್ರಸ್ತಾಪ ಮಾಡೋದಿಲ್ಲ. ಈಗ ವಿಷಯಕ್ಕೆ ಬರೋಣ. ಪ್ರಣಬ್ ಮುಖರ್ಜಿಗೆ ಸಂಬಂಧಪಟ್ಟ ಹಾಗೆ ಪ್ರಣಬ್ ಮುಖರ್ಜಿ ವಿಷಯ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಪ್ರಚಾರದಲ್ಲಿದೆ. ಯಾವ ಕಾರಣಕ್ಕೆ ಅಂದರೆ ಆತನ ಪುತ್ರಿ ಶರ್ಮಿಷ್ಠಾ ಮುಖರ್ಜಿಯವರು ಮೊನ್ನೆ ಮನಮೋಹನ್ ಸಿಂಗ್ ವಿಚಾರದಲ್ಲಿ ವಿವಾದ ಆದ ಸಂದರ್ಭದಲ್ಲಿ ನೀಡಿದಂಥ ಹೇಳಿಕೆ, ನನ್ನ ತಂದೆ ಇಡೀ ಜೀವನ ಪೂರ್ತಿ ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡಿದ್ರು, ಕಾಂಗ್ರೆಸ್ ಪಕ್ಷದಲ್ಲಿದ್ದು ಅವರು ರಾಷ್ಟ್ರಪತಿ ಆದರು. ಆದರೆ ಅವರು ತೀರ್ಕೊಂಡ ಸಂದರ್ಭದಲ್ಲಿ CWC ಮೀಟಿಂಗನ್ನು ಮಾಡಿ ಅವರ ಹೆಸರಿಗೆ ಒಂದು ಕಾಂಡೋಲೆನ್ಸ್ ಮೀಟಿಂಗನ್ನು ಮಾಡಲಿಲ್ಲ, ಶ್ರದ್ಧಾಂಜಲಿ ಸಭೆಯನ್ನು ನಡೆಸಲಿಲ್ಲ. ಕಾಂಗ್ರೆಸ್ಸಿನ ನೀತಿ ಹೇಗಿದೆ ಅನ್ನೋದನ್ನು ಆಕೆ ಸ್ಪಷ್ಟವಾಗಿ ಕನ್ನಡಿ ಹಿಡಿದು ತೋರಿಸಿದರು. ಅವಾಗ ಮಾಡಬೇಕು ಅಂತ ಹೇಳಿದ ಸಂದರ್ಭದಲ್ಲಿ ಹೇಳ್ತದಂತೆ, ಈ ಗಾಂಧಿ ಫ್ಯಾಮಿಲಿಯವ್ರು ಹೇಳ್ತಾರಂತೆ, ನಮ್ಮಲ್ಲಿ ಮಾಜಿ ರಾಷ್ಟ್ರಪತಿಗಳದು ಕಾಂಡೋಲೆನ್ಸ್ ಮೀಟಿಂಗ್ ಮಾಡಿ CWCನಲ್ಲಿ ನಮ್ಮ ಶಿಷ್ಟಾಚಾರ ಇಲ್ಲ, ಅದು ಆ ಸಂಪ್ರದಾಯ ಇಲ್ಲ ನಮ್ಮಲ್ಲಿ ಅಂತ. ಪ್ರಣಬ್ ಮುಖರ್ಜಿಯವರು ಡೈರಿ ತೆಗೆದು ನೋಡ್ತಾರಂತೆ ಶರ್ಮಿಷ್ಠಾ ಮುಖರ್ಜಿಯವರು. ಅದರಲ್ಲಿ KR ನಾರಾಯಣನ್ ಅವರ ಸಾವಾದಾಗ ನಿಧನದ ಸಂದರ್ಭದಲ್ಲಿ CWC ಮೀಟಿಂಗ್ ಮಾಡಿ ಶ್ರದ್ಧಾಂಜಲಿಯನ್ನು ಮಾಡಿದಂಥ ದಾಖಲೆ ಇದೆ ಅಂತೆ. ಸ್ವತಃ ಶ್ರದ್ಧಾಂಜಲಿ ಸಭೆಗೆ ಬರೆದಂಥ ಒಕ್ಕಣೆ ಇದೆಯಲ್ಲ, ಅದನ್ನು ಸ್ವತಃ ಇದೇ ಪ್ರಣಬ್ ಮುಖರ್ಜಿಯವರು ಬರೆದಿದ್ರಂತೆ. ಪ್ರಣಬ್ ಮುಖರ್ಜಿ ಕಂಡ್ರೆ ಈ ಸೋನಿಯಾ ಗಾಂಧಿಗೆ ಆಗೋದಿಲ್ಲ. ಯಾಕೆ ಆಗೋದಿಲ್ಲ ಅಂದ್ರೆ ಇವ್ರು ಹೇಳ್ದಾಗಿ ಕೇಳ್ಕೊಂಡು ಅವ್ರು ಇರ್ತಿರ್ಲಿಲ್ಲ. ಪ್ರಧಾನಮಂತ್ರಿ ಹುದ್ದೆಗೆ ಲಾಯಕ್ಕಾದ ಮನುಷ್ಯ ಯಾರಾದರೂ ಇದ್ದರೆ ಅದು ನಾನೇ ಅಂತ ವೆಸ್ಟ್ ಬೆಂಗಾಲ್ನಿಂದ ಫ್ಲೈಟಲ್ಲಿ ಬರುವಾಗ ಕಲ್ಕತ್ತಾದಿಂದ ಬರುವ ಸಂದರ್ಭದಲ್ಲಿ ಹೇಳಿದಂಥ ದಿಟ್ಟ ಅಂತ ವ್ಯಕ್ತಿ ಆತ ಪ್ರಣಬ್ದ. ಇದು ಇವರಿಗೆ ಸಹಿಸಲಿಕ್ಕಾಗಲಿಲ್ಲ. ಈಗ ಯಾವಾಗ ನರೇಂದ್ರ ಮೋದಿ ಸರ್ಕಾರ ಪ್ರಣಬ್ ಮುಖರ್ಜಿಯವರ ಸ್ಮಾರಕವನ್ನು ಮಾಡ್ತೀವಿ ಅಂತ ಹೇಳಿದ ತಕ್ಷಣ ಕಾಂಗ್ರೆಸ್ಸಿಗೆ ಉರಿ ಶುರು ಆಗಿಬಿಡುತ್ತೆ. ಯಾಕೆ ಉರಿ ಶುರು ಆಗುತ್ತೆ ಅಂದರೆ, ಗಾಂಧಿ ಕುಟುಂಬದವರನ್ನು ಹೊರತುಪಡಿಸಿ ಬೇರೆ ಯಾರದು ಸ್ಮಾರಕಗಳು ಇರಬಾರದು,
ಮ್ಯೂಸಿಯಂ ಇದ್ದರೆ ಅದು ಜವಾಹರ್ಲಾಲ್ ನೆಹರು ಅವ್ರದ್ದೇ ಇರಬೇಕು, ಲೈಬ್ರರಿ ಇದ್ದರೆ ಅದು ಜವಾಹರ್ಲಾಲ್ ನೆಹರು ಇಂದಿರಾ ಗಾಂಧಿ ಅವ್ರದ್ದೇ ಆಗಿರಬೇಕು, ಬೇರೆ ಯಾರ್ದು ಆಗಿರಬಾರ್ದು. SPG ಸೌಲಭ್ಯ ಏನಿದ್ರು ಅದು ಗಾಂಧಿ ಫ್ಯಾಮಿಲಿಗೆ ಕೊಡಬೇಕು. 10 ಜನಪತ್ ಏನಾದರೂ ಇದ್ದರೆ ಅದು ಸೋನಿಯಾ ಗಾಂಧಿ ಅವ್ರಿಗೆ ಮಾತ್ರ ಇರಬೇಕು, ಬೇರೆದವ್ರಿಗೆ ಅಲಾಟ್ ಆಗಬಾರ್ದು ಯಾವತ್ತು. ಈ ರೀತಿಯದಾದಂಥ ಆಧಿಪತ್ಯವನ್ನು ಸಾಧಿಸುವಂಥ ಸಾಮ್ರಾಜ್ಯಶಾಹಿ ಮನೋಸ್ಥಿತಿಯ ಗಾಂಧಿ ಕುಟುಂಬದವರು. ಹೀಗಾಗಿ ಪ್ರಣಬ್ ದಾ ಇವ್ರನ್ನ ಕಂಡ್ರೆ ಇವ್ರಿಗೆ ಪ್ರಣಬ್ ದಾ ಅವ್ರನ್ನ ಕಂಡ್ರೆ ಆಗೋದಿಲ್ಲ. ಈಗ ಪ್ರಣಬ್ ದಾ ಅವರ ಸ್ಮಾರಕ ಆಗತ್ತೆ ಅಂದ ತಕ್ಷಣ ಅತಿ ದೊಡ್ಡದಾದಂಥ ಸಮಸ್ಯೆ ಆಗಿದ್ದು ಕಾಂಗ್ರೆಸ್ ಕುಟುಂಬಕ್ಕೆ. ಅವ್ರು ಹೇಳ್ತಾರೆ, ಹಿಂದೊಂದು ಸಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಭೆಗೆ ಹೋಗಿದ್ರು ಅವರು, ಯಾರು, ಪ್ರಣಬ್ ಮುಖರ್ಜಿ ಅವರು. ಅದಕ್ಕೋಸ್ಕರ ಅವ್ರ ಸ್ಮಾರಕವನ್ನು ಮಾಡ್ತಾ ಇದ್ದಾರೆ. ನೋಡ್ರಿ ಹೆಂಗಿದೆ ಮಾತು. ಇಡೀ ಜೀವನ ಕಾಂಗ್ರೆಸ್ಗೋಸ್ಕರ ದುಡಿದಂಥ ಮನುಷ್ಯ, ಆತನ ಬಿಟ್ಟು ರಾಜೀವ್ ಗಾಂಧಿ ಮಂತ್ರಿಮಂಡಲವನ್ನು ಮಾಡಲಿಕ್ಕೆ ಆಗಲಿಲ್ಲ. ಮುಂದೆ 2 ವರ್ಷ ಬದಿಗಿಟ್ರು. ಯಾವಾಗ ಇವ್ರು ಕಂಟೆಂಡರ್ ಅಂತ ಗೊತ್ತಾಗತ್ತೋ, ಈತ ಪ್ರಧಾನಮಂತ್ರಿ ಆಗಬೇಕು ಅನ್ನುವಂಥ ಲೆಕ್ಕಾಚಾರ ಇಟ್ಕೊಂಡಿದ್ದಾರೆ ಅಂತ ಗೊತ್ತಾಗತ್ತೋ, ಮಹತ್ವಾಕಾಂಕ್ಷೆ ಅಂತ ಗೊತ್ತಾಗತ್ತೋ, ಸೈಡ್ಲೈನ್ ಮಾಡ್ತಾರೆ ರಾಜೀವ್ ಗಾಂಧಿ. ಆದರೆ ಆತನ ಮುತ್ಸದ್ದಿತನ, ಆತನ ರಾಜಕೀಯ ಅನುಭವವನ್ನು ನೋಡಿ ಮತ್ತೆ ವಾಪಸ್ ಅವರಿಗೆ ಮಂತ್ರಿಮಂಡಲದಲ್ಲಿ ಸೇರಿಸ್ಕೊಳ್ಬೇಕಾದಂಥ ಅನಿವಾರ್ಯತೆ ರಾಜೀವ್ ಗಾಂಧಿಗೆ ಬರುತ್ತೆ. ಮಜಾ ನೋಡ್ರಿ, ರಾಜೀವ್ ಗಾಂಧಿಯವರು 1991ರಲ್ಲಿ ಅವ್ರ ನಿಧನ ಆಯಿತು, ಹತ್ಯೆ ಆಯಿತು. ಯಾವಾಗ 84ರಲ್ಲಿ ಇಂದಿರಾ ಗಾಂಧಿ ಅವರ ಹತ್ಯೆ ಆಗುತ್ತೋ ಆ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಈ ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್ ಅಂತಿದೆಯಲ್ಲ, SPG ಇದೆಯಲ್ಲ, ಅದರ ಭದ್ರತಾ ಸೆಕ್ಯೂರಿಟಿ ಆ್ಯಕ್ಟ್ ಒಂದು ತಿದ್ದುಪಡಿಯನ್ನು ತರಲಾಗುತ್ತೆ. ಏನಂತ, ಗಾಂಧಿ ಕುಟುಂಬದವರಿಗೆ, ಅದು ವಿಶೇಷವಾಗಿ ಪ್ರಧಾನಮಂತ್ರಿಯವರಿಗೆ SPG ಸಂರಕ್ಷಣೆ ಕೊಡೋದ್ರ ಜೊತೆಗೆ ಅವ್ರ ಕುಟುಂಬಸ್ಥರಿಗೂ ಕೊಡಬೇಕು. ಕುಟುಂಬಸ್ಥರಿಗೂ ಕೊಡಬೇಕು ಅಂದ್ಕೊಳ್ಳಿ, ಯಾರಿಗೆ ಬಂತು, ರಾಜೀವ್ ಗಾಂಧಿ ಬಂತು. ರಾಜೀವ್ ಗಾಂಧಿ ಆದಮೇಲೆ ಮತ್ತೆ ತಿದ್ದುಪಡಿ ಮಾಡಿ ಕುಟುಂಬದ ಎಲ್ಲ ಸದಸ್ಯರಿಗೂ SPG ಸೆಕ್ಯೂರಿಟಿಯನ್ನೇ ಕೊಡಬೇಕು. ಅಲ್ಲಿವರೆಗೂ ಸೆಕ್ಯೂರಿಟಿ ಕೊಡಬೇಕು ಕುಟುಂಬದವ್ರಿಗೆ ಅಂತಿತ್ತು. ಯಾವಾಗ ಇಂದಿರಾ ಗಾಂಧಿ ಹತ್ಯೆ ಆಗತ್ತೋ ಅವರ ಕುಟುಂಬದ ಇತರರಿಗೂ ಥ್ರೆಟ್ ಇರೋದ್ರಿಂದ ಅವ್ರಿಗೂ ಸೆಕ್ಯೂರಿಟಿಯನ್ನು ಕೊಡಿ ಅಂತ. ಇವರು ಅಮೆಂಡ್ಮೆಂಟ್ ಮಾಡಿದ್ದು ಹೇಗೆ ಅಂದರೆ, ಕುಟುಂಬದ ಎಲ್ಲರಿಗೂ ಕೂಡ SPG ಸೆಕ್ಯೂರಿಟಿಯನ್ನೇ ಕೊಡಬೇಕು. ಆ ರೀತಿಯ ತಿದ್ದುಪಡಿಯನ್ನು ಕಾಂಗ್ರೆಸ್ ಮಾಡಿಕೊಳ್ಳುತ್ತೆ. ಇದನ್ನು ವಿರೋಧಿಸಲಿಕ್ಕೆ ಕಾಂಗ್ರೆಸ್ ಗುಲಾಮರಿಗೂ ಸಾಧ್ಯ ಆಗಲಿಲ್ಲ, ಭಾರತೀಯ ಜನತಾ ಪಾರ್ಟಿ NDAದವ್ರಿಗೂ ಸಾಧ್ಯ ಆಗಲಿಲ್ಲ, ವಿರೋಧ ಪಕ್ಷದವರು ಇದಕ್ಕೆ ಧ್ವನಿಯನ್ನೇ ಎತ್ತಲಿಲ್ಲ. ಯಾಕೆಂದ್ರೆ ನಾಳೆ ಅಪ್ಪಿತಪ್ಪಿ ಯಾರ್ದಾರು ಹತ್ಯೆ ಆಗಿಬಿಟ್ರೆ ನಮ್ಮ ಮೈ ಮೇಲೆ ಬಂದ್ಬಿಡುತ್ತೆ, ಯಾಕೆ ಬೇಕು ಅಂತ ಎಲ್ಲರೂ ಈ ವಿಷಯವನ್ನು ಸೈಡ್ಲೈನ್ ಮಾಡಿಬಿಟ್ರು. ಮೋದಿ ಸರ್ಕಾರ ಏನು ಮಾಡ್ತೀವಿ, ನಿನಗೆ ರಾಹುಲ್ ಗಾಂಧಿಗೆ ನಿನಗೆ ಸೆಕ್ಯೂರಿಟಿ ಬೇಕು, ಒಪ್ಪೋಣ. ಪ್ರಿಯಾಂಕಾ ವಾಡ್ರಾ ನಿನಗೆ ಸೆಕ್ಯೂರಿಟಿ ಬೇಕು, ಒಪ್ಪೋಣ. ಆದರೆ SPG ಯಾಕೆ ಬೇಕು? ಈ ದೇಶದ ಹೋಮ್ ಮಿನಿಸ್ಟ್ರಿಗೆ ಯಾವುದಿದೆಯೋ ಆ ಸೆಕ್ಯೂರಿಟಿಯನ್ನು ನಿಮ್ಗೆ ಕಲ್ಪಿಸ್ಕೊಡ್ತೀವಿ, ಆದರೆ SPGಯನ್ನು ಕೊಡೋದಿಲ್ಲ. ಇನ್ನು ಜನಪತ್ 10 ಜನಪತ್ತಿಗೆ ಬನ್ನಿ. 10 ಜನಪತ್ ಅಂದರೆ ಎಷ್ಟು ದೊಡ್ಡದಂದ್ರೆ, ಈಗ ನಂಬರ್ 7 ಲೋಕ್ ಕಲ್ಯಾಣ ಮಾರ್ಗಲ್ಲಿ ಪ್ರಧಾನಮಂತ್ರಿ ನಿವಾಸ ಏನಿದೆಯೋ ಅಷ್ಟೇ ದೊಡ್ಡದಾದಂಥ, ಅಷ್ಟೇ ವಿಶಾಲವಾದಂಥ, ಸುಸಜ್ಜಿತವಾದಂಥ ಅರಮನೆ ಅದು. ಅದು ರಾಜೀವ್ ಗಾಂಧಿ ಅವರಿಗಿತ್ತು. ರಾಜೀವ್ ಗಾಂಧಿ ತೀರ್ಕೊಂಡ್ಮೇಲೆ 1991ರಲ್ಲಿ ಅದನ್ನ ಖಾಲಿ ಮಾಡಬೇಕು. 91ರಿಂದ 99ರವರೆಗೂ ಸೋನಿಯಾ ಗಾಂಧಿಗೆ ಯಾವುದೂ ಪದವಿ ಇರಲಿಲ್ಲ, ಸಂಸತ್ ಸದಸ್ಯ ಕೂಡ ಆಗಿರಲಿಲ್ಲ. ಅವರು ಕಾಂಗ್ರೆಸ್ನಲ್ಲಿ ಅವರ ಪ್ರಾಥಮಿಕ ಸದಸ್ಯತ್ವ ಇರಲಿಲ್ಲ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್, ತಮ್ಮ ಅವಗಾಹನೆಗಿರಲಿ. ಆದರೆ ಯಾವ ರಾಜೀವ್ ಗಾಂಧಿ 10 ಜನಪತ್ನಲ್ಲಿದ್ದಾರೋ ಅದೇ ನಿವಾಸವನ್ನು ಅವರು ಮುಂದುವರಿಸಲಾಗುತ್ತೆ. 99 ಆದಮೇಲಂತೂ ಸಂಸತ್ ಸದಸ್ಯರಾಗ್ತಾರೆ, ಮುಂದುವರಿಸ್ಕೊಂಡು ಹೋಗ್ತದೆ. ಅದಾಗಿ ಇಲ್ಲಿಯವರೆಗೂ ಮೊನ್ನೆ ಇವ್ರದ್ದು ಹೋಗಬೇಕಾಗಿತ್ತು, ಆ ಸಂದರ್ಭದಲ್ಲಿ ರಾಜ್ಯಸಭಾ ಸದಸ್ಯರಾಗಿ ಮತ್ತೆ ಅದೇ ಜಾಗದಲ್ಲಿ ಕೂತ್ಕೊಂಡ್ರು. ಅಂದರೆ ಈ ದೇಶದ ಅತ್ಯಂತ ಸುಸಜ್ಜಿತವಾದಂಥ, ಅತ್ಯಂತ ಉತ್ಕೃಷ್ಟವಾದಂಥ, ಶ್ರೇಷ್ಠವಾದದ್ದು ಯಾವುದಿದೆಯೋ ಅದೆಲ್ಲ ಗಾಂಧಿ ಕುಟುಂಬಕ್ಕಿರಬೇಕು. ನೆಹರು ಮೆಮೋರಿಯಲ್ ಲೈಬ್ರರಿ ಅಂತ. ನೆಹರು ಯಾಕೆ ಈ ದೇಶದಲ್ಲಿ ನೆಹರು ಒಬ್ಬರೇನ ಇರೋದು ಪ್ರಧಾನಮಂತ್ರಿ ಆಗಿರೋರು, ಬೇರೆ ಯಾರು ಇಲ್ವಾ? ಇಷ್ಟು ಜನ ಪ್ರಧಾನಮಂತ್ರಿಗಳಾಗಿ ಹೋಗಿದ್ದಾರೆ, ಅವ್ರು ಯಾರ್ದು ಅವ್ರ ಹೆಸರಲ್ಲಿ ಒಂದೇ ಒಂದು ಮ್ಯೂಸಿಯಂ ಇಲ್ಲ, ಒಂದು ಲೈಬ್ರರಿ ಇಲ್ಲ, ನೆಹರು ಹೆಸರಲ್ಲಿ ಇರಬೇಕು. ನರೇಂದ್ರ ಮೋದಿ ಸರ್ಕಾರ ಬರುತ್ತೆ, ನೆಹರು ಇದ್ದಲ್ಲಿ ಹೆಸರನ್ನು ಚೇಂಜ್ ಮಾಡ್ತಾರೆ, ಪ್ರೈಮ್ ಮಿನಿಸ್ಟರ್ ಮೆಮೋರಿಯಲ್ ಲೈಬ್ರರಿ ಅಂತ ಮಾಡ್ತಾರೆ. ಪ್ರಧಾನಮಂತ್ರಿ ಸ್ಮಾರಕ ಗ್ರಂಥಾಲಯ, ಪ್ರಧಾನಮಂತ್ರಿ ಸ್ಮಾರಕ ಸಂಗ್ರಹಾಲಯ, ವಸ್ತು ಸಂಗ್ರಹಾಲಯ. ನೀವು ವಿರೋಧಿಸುವ ಹಾಗಿಲ್ಲ. ಈಗ ಮನಮೋಹನ್ ಸಿಖ್ ಅನ್ನುವಂಥ ಕಾರಣಕ್ಕೋಸ್ಕರ ನೀವು ಅವರಿಗೆ ಸ್ಮಾರಕ ಮಾಡುವಂತೀರಿ. ಪ್ರಣಬ್ ಮುಖರ್ಜಿಗೆ ಹೆಂಗೆ ಬೇಡ ಅಂತೀರಿ? ಅವರು ರಾಷ್ಟ್ರಪತಿ ಆಗಿದ್ದವರು, ಅವ್ರಿಗೆ ಮಾಡಬೇಡ ಅಂತ ಹೇಳಲಿಕ್ಕೆ ನಿಮ್ಗೆ ಯಾವ ಹಕ್ಕೇ ಇಲ್ಲ. ನೀವು ಹೇಗೋ ಹಾಗೆ ಉಳಿದವರು ಕೂಡ ಇದ್ದಾರೆ. ಇವರು ಎಲ್ಲರನ್ನೂ ಸೈಡ್ಲೈನ್ ಮಾಡ್ಕೊಂಡೋದ್ರು. ಚಕ್ರವರ್ತಿ ರಾಜಗೋಪಾಲಾಚಾರಿಯಿಂದ ಹಿಡಿದು ಸರ್ದಾರ್ ವಲ್ಲಭಭಾಯಿ ಪಟೇಲಿಂದ ಹಿಡಿದು ನೇತಾಜಿ ಸುಭಾಷ್ ಚಂದ್ರ ಬೋಸ್ವರೆಗೂ ಹಿಡಿದು, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಬಿಡಿ, ಅದಕ್ಕಿಂತ ಒಳ್ಳೆಯ ಸ್ಥಾನಮಾನ ಸಿಕ್ತೀಗ. ಈಗ ನೀವು ದಿಲ್ಲಿಯ ಇಂಡಿಯಾ ಗೇಟ್ ಹೋದರೆ ಅಲ್ಲಿ ಜಾರ್ಜ್ 5 ಏನಿದ್ರು ಅವರು ಒಂದು ಮೂರ್ತಿಯನ್ನು ಇಡಲಾಗಿತ್ತು, ಅದು ಖಾಲಿ ಬಿದ್ದಿತ್ತು ಇಷ್ಟು ದಿವಸ. ನರೇಂದ್ರ ಮೋದಿ ಏನು ಮಾಡಿದರು,
ಮೈಸೂರಿನ ಯೋಗಿರಾಜ್ ಅಂತ ಶಿಲ್ಪಿ ಇದ್ದಾರಲ್ಲ, ಅವ್ರು ಹೇಳಿ ಒಂದು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಅದ್ಭುತವಾದಂಥ ಒಂದು ಪ್ರತಿಮೆಯನ್ನು, ವಿಗ್ರಹವನ್ನು ಮಾಡಿಸಿದರು. ಈಗ ನೀವು ಇಂಡಿಯಾ ಗೇಟ್ ಹೋದರೆ ಎದುರುಗಡೆ ಫಸ್ಟ್ ಕಾಣೋದೇ ನಿಮಗೆ ನೇತಾಜಿ ಸುಭಾಷ್ ಚಂದ್ರ ಬೋಸ್. ಅತ್ಯಂತ ಯೋಗ್ಯ, ಯಾವ ಗೌರವ ಸ್ಥಾನಮಾನ ಕೊಡಬೇಕು ಆ ಸ್ಥಾನಮಾನವನ್ನು ಕೊಟ್ಟರು. ಈ ದೇಶದಲ್ಲಿ ಮಹಾತ್ಮ ಗಾಂಧಿಗೂ ಯಾವುದೇ ಸ್ಥಾನಮಾನ ಕೊಡಬಾರ್ದು ಅಂತ ಈ ಕುಟುಂಬದವ್ರದ್ದು ಮನಸ್ಥಿತಿ ಇದ್ದದ್ದು. ಆದರೆ ಹಾಗೆ ಕೊಡದೇ ಇರೋಕ್ಕಾಗಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಇವರು ರಾಜ್ಘಾಟ್ ಪಕ್ಕದಲ್ಲಿ ಅಷ್ಟೇ ದೊಡ್ಡದಾದಂಥ ನೆಹರು ಅವ್ರ ಹೆಸರಲ್ಲಿ ಶಾಂತಿವನ ಮಾಡಿಕೊಂಡವರು. ಮಹಾತ್ಮ ಗಾಂಧಿ ಅಂತ ನೀವು ಹೇಳ್ತೀರಿ, ಮಹಾತ್ಮ ಗಾಂಧಿ ಅಂತ ನಾನು ಕರಿತಾ ಇದ್ದೇನೆ ಅಷ್ಟೇ. ನಾನು ಕರಿಬೇಕು ಕರಿಬಾರ್ದು ನನ್ನ ವೈಯಕ್ತಿಕವಾದಂಥದ್ದು. ಅಂದರೆ ಈ ದೇಶದ ಸ್ವಾತಂತ್ರ್ಯ, ಈ ದೇಶದ ಅಧಿಕಾರ, ಈ ದೇಶದ ಆಡಳಿತ ಎಲ್ಲವೂ ಇವರ ಮೂಗಿನ ನೇರಕ್ಕೆ ನಡೆಯಬೇಕು. ಸ್ವಾತಂತ್ರ್ಯ ತಂದು ಕೊಟ್ಟದ್ದು ನಾವು, ಅದರ ಮುಂದೆ ಅಧಿಕಾರವನ್ನು ನನ್ನ ಮೂಗಿನ ನೇರಕ್ಕೆ ನಡಿಬೇಕು ಅನ್ನುವಂಥ ಮನಸ್ಥಿತಿಯಲ್ಲಿರುವಂಥ ಇಟಲಿಯಿಂದ ಬಂದಂಥ ಮಹಿಳೆ ಮತ್ತು ಆಕೆಯ ಮಕ್ಕಳು ಅಳಿಯ, ಇವರ ಈ ದುಂಡಾವರ್ತನೆ ಇದೆಯಲ್ಲ, ಅದಕ್ಕೆ ನರೇಂದ್ರ ಮೋದಿ ಅವರು ಒಂದೊಂದಾಗಿ ಹೇಗೆ ಈ ರೀತಿಯಾದಂಥ ಬಾಣ ಬಿಡ್ತಾ ಇದ್ದಾರೆ ಅಂದರೆ ಏನು ಮಾಡಬೇಕು ಅರ್ಥ ಆಗಲಾರದ ಸ್ಥಿತಿಯಲ್ಲಿದ್ದಾರೆ. ಪ್ರಣಬ್ ಮುಖರ್ಜಿ ಯಾವುದೇ ಕಾರಣಕ್ಕೂ ರಾಷ್ಟ್ರಪತಿ ಆಗಬಾರ್ದು ಅಂತ ಇನ್ನಿಲ್ಲದ ಹಾಗೆ ಇದೇ ಸೋನಿಯಾ ಗಾಂಧಿ ಹಠ ಮಾಡಿದ್ದುಂಟು. ಆದರೆ ಅದು ಸಾಧ್ಯ ಆಗಲಿಲ್ಲ. ಏಕೆಂದರೆ ಇದೊಂದು ಸಲ ಇಲ್ಲದೆ ಹೋದ್ರೆ ಆಗಲ್ಲ ಅನ್ನೋದು ಪ್ರಣಬ್ ಮುಖರ್ಜಿ ತುಂಬ ಚೆನ್ನಾಗಿ ಗೊತ್ತಿತ್ತು. ಪ್ರಧಾನಮಂತ್ರಿ ಆಗಬಹುದಾದಂಥ ವ್ಯಕ್ತಿಯಾಗಿದ್ದರು ಅವರು. ಸ್ವತಃ ಮನಮೋಹನ್ ಸಿಂಗ್ ಈ ಮಾತು ಹೇಳ್ತಾರೆ, ಪ್ರಣಬ್ ಮುಖರ್ಜಿಗಿಂತ ಯೋಗ್ಯ ವ್ಯಕ್ತಿ ಯಾರೂ ಇಲ್ಲ ಪ್ರಧಾನಮಂತ್ರಿ ಸ್ಥಾನಕ್ಕೆ ಅಂತ. ಆದರೆ ನಡುಬಗ್ಗಿಸಿ ನಿಲ್ಲಲಿಕ್ಕೆ ಪ್ರಣಬ್ ಮುಖರ್ಜಿಗೆ ಸಾಧ್ಯ ಆಗ್ತಿರಲಿಲ್ಲ. ಪ್ರಣಬ್ದ ಯಾವತ್ತು ಬೆನ್ಹುರಿಯನ್ನು ನೇರವಾಗಿ ಇಟ್ಕೊಂಡಂಥ ಮನುಷ್ಯ. ಎರಡು ಕುರ್ಚಿ ಹಾಕು ಅಂತಂದ್ರೆ ಒಂದು ಕುರ್ಚಿ ಹಾಕಿ ಸೋನಿಯಾ ಗಾಂಧಿ ಕೂರಿಸಿ ಇನ್ನೊಂದು ಕಡೆ ಎದ್ದು ನಿಲ್ಲಿಸ್ತಿದ್ರು ಮನಮೋಹನ್ ಸಿಂಗ್ನ. ಮನಮೋಹನ್ ಸಿಂಗ್ ಕುರ್ಚಿ ಮೇಲೆ ಕೂತ್ರೆ SP ಜಿ ಅವ್ರು ಬಂದು ಮನಮೋಹನ್ ಸಿಂಗನ್ನು ಎಬ್ಸಿ ನಿಲ್ಲಿಸೋರು ಅಲ್ಲಿ ಬಂದು ಸೋನಿಯಾ ಗಾಂಧಿ ಕೂತ್ಕೋತಾ ಇದ್ರು. ಆ ವಿಡಿಯೋಗಳು ಎಲ್ಲ ಕಡೆ ವೈರಲ್ ಆಗ್ತಾ ಇದ್ದಾವೆ ಇವತ್ತಿಗೂ. ಅಂಥ ನಿರಭಿಮಾನಿ ವ್ಯಕ್ತಿತ್ವದ ಮನಮೋಹನ್ ಸಿಂಗು ಇವರಿಗೆ ಯೋಗ್ಯವಾದಂಥ ಪ್ರಧಾನಮಂತ್ರಿ ಅನ್ನಿಸ್ತಾರೆ. ಪ್ರಣಬ್ ಮುಖರ್ಜಿ ಇವರ ಪಾಲಿಗೆ ಕಾಂಗ್ರೆಸ್ಸಿಗನಲ್ಲ ಅನ್ನುವಂಥ ಮನಸ್ಥಿತಿ. ಆದರೆ ನರೇಂದ್ರ ಮೋದಿ ಕೊಡುವ ಏಟಿದಾವಲ್ಲ, ಅದರ ಏಟು ಸೌಂಡ್ ಹೊರಗಡೆ ಕೇಳಿಸಲ್ಲ, ಮೂಗೇಟು ಬೀಳುತ್ತೆ. ಮೂಗೇಟು ಅಂತಂದ್ರೆ ಹೊರಗಡೆ ಗಾಯ ಆಗಿರಲ್ಲ, ಒಳಗಡೆ ತಡ್ಕೊಳ್ಳಿಕ್ಕಾಗಲಾರ್ದಂಥ ಯಮಯಾತನೆ. ಅದನ್ನು ಇವತ್ತು ಗಾಂಧಿ ಕುಟುಂಬ ಅನುಭವಿಸ್ತಾ ಇದೆ. ಇನ್ನೂ 4 ವರ್ಷ 5 ತಿಂಗಳಿದೆ ನರೇಂದ್ರ ಮೋದಿ ಅವರ ಅವಧಿ. ಇನ್ನೇನೇನಾಗ್ತಬೇಕಾದ ನೋಡೋಣ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.